ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಮಾರ್ಚ್ 2025ರ ಮಾದರಿ ಪ್ರಶ್ನೆ ಪತ್ರಿಕೆ 3 ಪ್ರಶ್ನೆಗಳನ್ನು ನೋಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ. ತಂದೆಯ ವಯಸ್ಸು ಅವನ ಮಗನ ವಯಸ್ಸಿಗಿಂತ 30 ವರ್ಷ ಹೆಚ್ಚಾಗಿದೆ. 5 ವರ್ಷಗಳ ನಂತರ ತಂದೆಯ ಹಾಗೂ ಮಗನ ವಯಸ್ಸುಗಳ ಗುಣಲಬ್ಧವು 400 ಆದರೆ ಇವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ವಯಸ್ಸುಗಳನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ ಮಗನ ವಯಸ್ಸು ಮತ್ತು ತಂದೆಯ ವಯಸ್ಸು ಎರಡನ್ನೂ ಕೂಡ ತಗೊಳ್ಳೋಣ. ಅವನ್ನ ಎಕ್ಸ್ ಅಂತಂದೇಳಿ ಇಟ್ಕೊಳ್ಳೋಣ. ಮಗನ ವಯಸ್ಸನ್ನು ಎಕ್ಸ್ ಅಂತಂದೇಳಿ ತಗೊಳ್ಳೋಣ. ಮಗನ ವಯಸ್ಸು ಎಕ್ಸ್ ಆಗಿರಲಿ. ಹಾಗೆಯೇ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ 30 ವರ್ಷ ಹೆಚ್ಚಾಗಿದೆ. ನಾವು ಮಗನ ವಯಸ್ಸನ್ನು ಎಕ್ಸ್ ಅಂತ ತಗೊಂಡಿದ್ದೀವಿ ಅಂದರೆ ಇವನಿಗಿಂತ 30 ವರ್ಷ ಜಾಸ್ತಿ ಅಂದರೆ ಎಕ್ಸ್ ಪ್ಲಸ್ 30 ವರ್ಷಗಳು. ಇದು ಮೊದಲನೇದು. ಅದಾದಮೇಲೆ 5 ವರ್ಷಗಳ ನಂತರ ಅಂತ ಹೇಳಿದೆ. ಪ್ರಶ್ನೆಯ ಪ್ರಕಾರ ತಗೊಳ್ಳೋದಾದರೆ 5 ವರ್ಷಗಳ ನಂತರ. ಇಲ್ಲಿ 5 ವರ್ಷಗಳ ನಂತರ ಅಂತಂದೇಳಿ ನಾವು ತಗೊಳ್ಳೋದಾದರೆ ಈಗಿರೋದು ಎಕ್ಸ್ ಇದ್ದಿದ್ದು ಎಕ್ಸ್ ಪ್ಲಸ್ 5 ಆಗುತ್ತೆ. ಹಾಗಾಗಿ ಮಗನ ವಯಸ್ಸು ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಆಯಿತು. ಹಾಗೆಯೇ ತಂದೆಯ ವಯಸ್ಸು ಕೂಡ 5 ವರ್ಷ ಜಾಸ್ತಿ ಆಗುತ್ತೆ. ಹಿಂದಿನ ವಯಸ್ಸು ಅಂದರೆ ಮೈನಸ್ ಆಗ್ತಾಯಿತ್ತು. ಎಕ್ಸ್ ಪ್ಲಸ್ 3 ಪ್ಲಸ್ 5 ಅಂತಂದೇಳಿದರೆ 35. ಅಲ್ಲಿಗೆ 5 ವರ್ಷಗಳ ನಂತರ ತಂದೆಯ ಹಾಗೂ ಮಗನ ವಯಸ್ಸುಗಳ ಗುಣಲಬ್ಧವು 400 ಅಂತ ಕೊಟ್ಟಿದ್ದಾನೆ. ಅದನ್ನು ತಗೊಳ್ಳೋಣ. ಇವೆರಡರ ಗುಣಲಬ್ಧ ಅಂದರೆ ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಪ್ಲಸ್ 35 ಇಸ್ ಈಕ್ವಲ್ ಟು 400. ಅಲ್ಲಿಗೆ ಇವೆರಡನ್ನು ಗುಣಿಸ್ಕೊಂಡ್ರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್, ಎಕ್ಸ್ ಇಂಟು 35 ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ 5x ಪ್ಲಸ್ 35 ಇಂಟು 5 5 5 25 2 ದಶಕ 5 3 15 2 17 ಇಸ್ ಈಕ್ವಲ್ ಟು 400. ಅಲ್ಲಿಗೆ ಎಕ್ಸ್ ಸ್ಕ್ವಯರ್ 35 ಪ್ಲಸ್ 5 ಅಂದರೆ 40x ಆಯಿತು ಪ್ಲಸ್ 175. ಇದನ್ನು ಈ ಕಡೆ ತೊಗೊಂಬರೋಣ. ಮೈನಸ್ 400 ಇಸ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವಯರ್ ಪ್ಲಸ್ 40x ಮೈನಸ್ 400ರಲ್ಲಿ 175 ಕಳೆದು ಬಿಡೋಣ. ಆವಾಗ 225 ಇಸ್ ಈಕ್ವಲ್ ಟು 0. ಇದು ವರ್ಗ ಸಮೀಕರಣಕ್ಕೆ ಬಂತು. ಇದನ್ನು ಅಪವರ್ತನ ಕ್ರಮ ತಗೊಳ್ಳೋದಾದರೆ ಇಲ್ಲಿ 225 ಇದೆ. 225 ತಗೊಳ್ಳೋದಾದರೆ ನಮಗೆ ಬರ್ತಕ್ಕಂಥದ್ದು ಯಾವುದು? ನಮಗೆ ಬೇಕಾಗಿರೋದೇನೋ 40 ಬೇಕು. ಹಾಗಾಗಿ 45 ಇಂಟು 5 ಅಂತ ತೊಗೊಂಡ್ರೆ 5 5 25 2 ದಶಕ 5 4 20 225 40ರಾಗ 5 ಕಳೆದ್ರೆ 45ರಾಗ 5 ಕಳೆದ್ರೆ 40 ಬರುತ್ತೆ. ಹಾಗಾಗಿ ಈ ಬೆಲೆಯನ್ನು ನಾವು ಹಾಕೊಳ್ಳೋಣ. ಎಕ್ಸ್ ಸ್ಕ್ವಯರ್ ಪ್ಲಸ್ 45x ಮೈನಸ್ 5x ಮೈನಸ್ 225 ಇಸ್ ಈಕ್ವಲ್ ಟು 0. ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 45 ಮೈನಸ್ 5 ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 45 ಇಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 45 ಇಂಟು ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 45 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 5 ಆಗುತ್ತೆ. ಹಾಗಾಗಿ ಇದು ನಮಗೆ ನೆಗೆಟಿವ್ ಆಗಿರೋದ್ರಿಂದ, ಋಣಾತ್ಮಕವಾಗಿರೋದ್ರಿಂದ ವಯಸ್ಸನ್ನು ನಾವು ಋಣಾತ್ಮಕವಾಗಿ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ತಗೊಳ್ಳೋಣ. ಅಲ್ಲಿಗೆ ಮಗನ ವಯಸ್ಸು 5 ವರ್ಷಗಳು ಅಂತ ತಗೋಬಹುದು. ಹಾಗೆಯೇ ತಂದೆಯ ವಯಸ್ಸನ್ನು ತಗೊಳ್ಳೋದಾದರೆ ಎಕ್ಸ್ ಪ್ಲಸ್ 30 ಅಂದರೆ 5 ಪ್ಲಸ್ 30 ಇಸ್ ಈಕ್ವಲ್ ಟು 35 ವರ್ಷಗಳು. ಇದು ನಾವು ತಗೋಬೇಕಾಗಿರ್ತಕ್ಕಂಥದ್ದು.
ಇದರಲ್ಲೇ ಚಾಯ್ಸ್ ಕೊಟ್ಟಿದ್ದಾನೆ, ಇದನ್ನು ನೋಡೋಣ. ಈ ಚಾಯ್ಸ್ನಲ್ಲಿ ಮೊದಲನೆಯ ಸಂಖ್ಯೆಯು ಎರಡನೆಯ ಸಂಖ್ಯೆಗಿಂತ 3 ಹೆಚ್ಚಾಗಿದೆ. ಆ ಎರಡೂ ಸಂಖ್ಯೆಗಳ ವರ್ಗಗಳ ಮೊತ್ತ 29 ಆದರೆ ಆ ಎರಡೂ ಸಂಖ್ಯೆಗಳನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲೇ ಇದು ಕೂಡ ನಮಗೆ ಇಂದು ಲೆಕ್ಕದ ಹಾಗೆ ತಗೊಳ್ತಕ್ಕಂಥದ್ದು. ಮೊದಲನೇ ಸಂಖ್ಯೆ ಎಕ್ಸ್ ಆಗಿರಲಿ. ಹಾಗೆಯೇ ಎರಡನೇ ಸಂಖ್ಯೆ ನೋಡಿ, ಎರಡನೇ ಸಂಖ್ಯೆ ಮೊದಲನೆಯ ಸಂಖ್ಯೆಗಿಂತ ಮೊದಲನೇ ಸಂಖ್ಯೆಯು ಎರಡನೇ ಸಂಖ್ಯೆಗಿಂತ 3 ಹೆಚ್ಚಾಗಿದೆ ಅಂತ ಕೇಳಿದ್ದಾನೆ. ಆವಾಗ ಎರಡನೇ ಸಂಖ್ಯೆ ಏನಾಗುತ್ತೆ? ಎಕ್ಸ್ ಮೈನಸ್ 3. ಹಾಗೆಯೇ ಸಂಖ್ಯೆಗಳ ವರ್ಗಗಳ ಮೊತ್ತ, ಆ ಎರಡೂ ಸಂಖ್ಯೆಗಳ ವರ್ಗಗಳ ಮೊತ್ತ, ಮೊದಲನೇ ಸಂಖ್ಯೆ ಎಕ್ಸ್ ಸ್ಕ್ವಯರ್, ಎರಡನೇ ಸಂಖ್ಯೆ ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವಯರ್. ಹಾಗೆಯೇ ಮೊತ್ತ ಅಂತ ಕೇಳಿರೋದ್ರಿಂದ ಪ್ಲಸ್ ಆಗುತ್ತೆ. ಈಸ್ ಈಕ್ವಲ್ ಟು ಎಷ್ಟು? 29. ಅಲ್ಲಿಗೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಬಿಡಿಸ್ಕೊಳ್ಳೋಣ. ಎಕ್ಸ್ ಸ್ಕ್ವಯರ್ ಮೈನಸ್ 6x ಪ್ಲಸ್ 9 ಈಸ್ ಈಕ್ವಲ್ ಟು 29. ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಅಂದರೆ 2x ಸ್ಕ್ವಯರ್ ಮೈನಸ್ 6x ಪ್ಲಸ್ 9 ಮೈನಸ್ 29 ಈಸ್ ಈಕ್ವಲ್ ಟು 0. 2x ಸ್ಕ್ವಯರ್ 6x ಮೈನಸ್ 20 ಈಸ್ ಈಕ್ವಲ್ ಟು 0 ಆಯಿತು. ಅಲ್ಲಿಗೆ ಡಿವೈಡ್ ಬೈ 2 ಮಾಡಿಬಿಡೋಣ. ಎಕ್ಸ್ ಸ್ಕ್ವಯರ್ ಮೈನಸ್ 3x ಮೈನಸ್ 10 ಈಸ್ ಈಕ್ವಲ್ ಟು 0. ಅಲ್ಲಿಗೆ ವರ್ಗ ಸಮೀಕರಣವನ್ನು ನಾವು ಅಪವರ್ತನ ಕ್ರಮಕ್ಕೆ ತಗೊಳ್ಳೋದಾದರೆ 10 ಇದೆ. 10 ನಾವು 5 × 2 ಅಂತ ಮಾಡ್ಕೋಬೋದು. 5ರಾಗ 2 ಕಳೆದ್ರೆ ಮತ್ತೆ ನಮಗೆ 3 ಸಿಗುತ್ತೆ. ಎಕ್ಸ್ ಸ್ಕ್ವಯರ್ ಮೈನಸ್ 5x ಪ್ಲಸ್ 2x ಮೈನಸ್ 10 ಈಸ್ ಈಕ್ವಲ್ ಟು 0. ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 5 ಪ್ಲಸ್ 2 ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ 5 ಆಯಿತು. ಅಲ್ಲಿಗೆ ನಮಗೆ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ನೋಡೋಣ. ಇಲ್ಲಿ ಎಕ್ಸ್ ಮೈನಸ್ 5 ಪ್ಲಸ್ 2x ಮೈನಸ್ 5 ಈಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 5 ಇಂಟು ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 5 ಈಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು 5. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2. ಅಲ್ಲಿಗೆ ಸಂಖ್ಯೆಗಳನ್ನು ತಗೊಳ್ಳೋದಾದರೆ ಸಂಖ್ಯೆಗಳು ಮೊದಲನೇ ಸಂಖ್ಯೆ ಐದು, ಎರಡನೇ ಸಂಖ್ಯೆ ಎಕ್ಸ್ ಮೈನಸ್ 3 ಇರೋದ್ರಿಂದ 5 ಮೈನಸ್ 3 ಈಸ್ ಈಕ್ವಲ್ ಟು 2 ಆಗ್ತಕ್ಕಂಥದ್ದು. ಈ ಸಂಖ್ಯೆಗಳನ್ನು ನಾವು ತಗೊಳ್ಳೋದಕ್ಕೆ ಬರುತ್ತೆ. ಇದು ಈ ಕ್ವಶನ್ನಲ್ಲಿ ಬರ್ತಕ್ಕಂಥದ್ದು. ಇನ್ನೊಂದು ಕ್ವಶನ್ ತಗೊಳ್ಳೋಣ. ಚಿತ್ರದಲ್ಲಿ ಓ ವೃತ್ತ ಕೇಂದ್ರ, ತ್ರಿಜ್ಯಾಂತರ ಖಂಡ AOB ವಿಸ್ತೀರ್ಣ, ವೃತ್ತದ ವಿಸ್ತೀರ್ಣ ಈಸ್ ಈಕ್ವಲ್ ಟು 1:5 ಆಗಿದೆ. ಆಗ ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್ ಆದರೆ AB ಕಂಸದ ಉದ್ದವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ಈ AB ಕಂಸದ ಉದ್ದವನ್ನು ಕಂಡುಹಿಡಿಯೋದಕ್ಕೆ ಕೇಳಿರ್ತಕ್ಕಂಥದ್ದು. ನಮಗೆ ಕೊಟ್ಟಿರ್ತಕ್ಕಂಥದ್ದು ನೋಡಿ, ತ್ರಿಜ್ಯಾಂತರ ಖಂಡ AOB ವಿಸ್ತೀರ್ಣ ಅನುಪಾತ ವೃತ್ತದ ವಿಸ್ತೀರ್ಣ ಈಸ್ ಈಕ್ವಲ್ ಟು 1:5 ಅಂತ ಕೊಟ್ಟಿದ್ದಾನೆ. ತ್ರಿಜ್ಯಾಂತರ ಖಂಡದ ಸೂತ್ರವನ್ನು ತಗೊಂಡ್ರೆ ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವಯರ್. ಹಾಗೆಯೇ ವೃತ್ತದ ವಿಸ್ತೀರ್ಣ ತಗೊಂಡ್ರೆ ಪೈ ಆರ್ ಸ್ಕ್ವಯರ್ ಈಸ್ ಈಕ್ವಲ್ ಟು 1:5 ಆಯಿತು. ಅಲ್ಲಿಗೆ ಇದನ್ನು ಅನುಪಾತಕ್ಕೆ ತಾವು ತಗೊಳ್ಳೋದಾದರೆ ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವಯರ್ ಡಿವೈಡ್ ಬೈ
ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1/5 ಆಯಿತು. ಅಲ್ಲಿಗೆ ನಮಗೆ ತಗೋಬೇಕಾಗಿರ್ತಕ್ಕಂಥದ್ದು 1/5 ಪೈ ಆರ್ ಸ್ಕ್ವೇರ್ ಇದೆ, ಈ ಪೈ ಆರ್ ಸ್ಕ್ವೇರ್ ಇದೆ, ಈ ಪೈ ಆರ್ ಸ್ಕ್ವೇರ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ ನಾವು ತಗೊಂಡು ಇದನ್ನು ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಇಂಟು ನಮಗೆ ಸಿಗ್ತಕ್ಕಂಥದ್ದು 1/ಪೈ ಆರ್ ಸ್ಕ್ವೇರ್ ಕ್ಯಾನ್ಸಲ್. ಉಳಿತಕ್ಕಂಥದ್ದು ಥೀಟಾ ಬೈ 360 ಡಿಗ್ರಿ ಇಸ್ ಈಕ್ವಲ್ ಟು 1/5 ಇಸ್ ಈಕ್ವಲ್ ಟು 1/5. ಅಲ್ಲಿಗೆ 5 ಇಂಟು ಥೀಟಾ ಇಸ್ ಈಕ್ವಲ್ ಟು 360 ಡಿಗ್ರಿ. ಥೀಟಾ ಇಸ್ ಈಕ್ವಲ್ ಟು 360 ಡಿಗ್ರಿ ಬೈ 5. ಅಲ್ಲಿಗೆ ನಮಗೆ ಬರುತ್ತೆ 5 7 5 2 ಥೀಟಾ ಇಸ್ ಈಕ್ವಲ್ ಟು 72 ಡಿಗ್ರಿ ಸಿಕ್ತು. ಈಗ ನಮಗೆ ಬೇಕಾಗಿರೋದು ಕಂಸದ ಉದ್ದವನ್ನು ನಾವು ಲೆಕ್ಕಾಚಾರ ಮಾಡಬೇಕು. ಕಂಸದ ಉದ್ದ ಇದು ಥೀಟಾ ಬೈ 360 ಡಿಗ್ರಿ ಇಂಟು 2πr. ಅಲ್ಲಿಗೆ ಇಸ್ ಈಕ್ವಲ್ ಟು ಏನು ಸಿಗುತ್ತೆ ನಮಗೆ, ಥೀಟಾ ಅಂದರೆ 72 ಡಿಗ್ರಿ ಬೈ 360 ಡಿಗ್ರಿ ಇಂಟು 2 ಇಂಟು 22/7 ಇಂಟು ತ್ರಿಜ್ಯವನ್ನು ಕೊಟ್ಟಿದ್ದಾನೆ 7. ಅಲ್ಲಿಗೆ 7 7 ಕ್ಯಾನ್ಸಲ್ ಮಾಡೋಣ. ಉಳಿತಕ್ಕಂಥದ್ದು ನಮ್ಮದು 72/360 ಡಿಗ್ರಿ ಇದೆ. ಇದನ್ನು ಕ್ಯಾನ್ಸಲ್ ಮಾಡೋದಾದರೆ 72 ಇಂಟು 2 ಇಂಟು 22 ಡಿವೈಡ್ ಬೈ 360 ಡಿಗ್ರಿ. ಇಲ್ಲಿ 2 1 2 1 2 8 2 0. ಅಲ್ಲಿಗೆ 2 1 2 1 2 9 0 ಆಯಿತು. ನೆಕ್ಸ್ಟು ಉಳಿದಿರ್ತಕ್ಕಂಥದ್ದು 9 10 9 8 ಇಸ್ ಈಕ್ವಲ್ ಟು 11 8 88 ಡಿವೈಡ್ ಬೈ 10. 10ರಿಂದ ನಾವು ಡಿವೈಡ್ ಮಾಡಿದರೆ 8.8 ಸೆಂಟಿಮೀಟರ್. ಇದು ನಮ್ಮದು ಕಂಸದ ಉದ್ದ ಆಗಿರ್ತಕ್ಕಂಥದ್ದು. ಈ ವಿಡಿಯೋದಲ್ಲಿ ಇಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಲೆಕ್ಕಗಳನ್ನು ತಗೊಳ್ಳೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.